Section C, question number 1. Section C, question number 1. H Limited acquired 80% of the shares. ಇಲ್ಲಿ ಡೈರೆಕ್ಟ್ ಹಾಕೊಂಡಿದ್ದಾರೆ. ಎಷ್ಟು ಶೇರ್ ಪರ್ಚೇಸ್ ಮಾಡಿದ್ದಾರೆ? 80% ಆಫ್ ದಿ ಶೇರ್ಸ್. ಇಲ್ಲಿ ಡೈರೆಕ್ಟ್ ಆಗಿ ವಿ ಕ್ಯಾನ್ ಪಾಸಿಬಲ್ ಟು ಕನ್ಕ್ಲೂಡ್ ಮೆಜಾರಿಟಿ ಅಂಡ್ ಮೈನಾರಿಟಿ ರೇಷಿಯೋ ಮಾಡುವಾಗ ನೋಡಿ, ಮೆಜಾರಿಟಿ ಅಂಡ್ ಮೈನಾರಿಟಿ ರೇಷಿಯೋ ಮಾಡುವಾಗ ಡೈರೆಕ್ಟ್ ಆಗಿ ಮೆಜಾರಿಟಿ ರೇಷಿಯೋ 80/100, 80% ಹೇಳಿದ್ರೆ 8/10, 8/10. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಶೇರ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ರು. ಇಲ್ಲ ಕೊಡೋದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 80% ಆಫ್ ಶೇರ್ಸ್ ಅಂತ. ಮೈನಾರಿಟಿ ಇಂಟ್ರೆಸ್ಟ್ 20, ಇದು 80 ಆದ್ರೆ ಇದು ಎಷ್ಟಾಗಿರ್ಬೇಕು? 20, 2/80. 100ರಲ್ಲಿ 80 ಪರ್ಚೇಸ್ ಮಾಡಿದ್ರೆ ಎಷ್ಟು ಉಳ್ಕೊಂಡಿದೆ? 20%. 20/100, 2/80. ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಎಷ್ಟು ಶೇರ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ. ಆವಾಗ ಶೇರ್ಸ್ ಪರ್ಚೇಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್. ಎಸ್ ಆರ್ ನೋ? 2/10 ಟೋಟಲ್ ನಂಬರ್ ಆಫ್ ಶೇರ್ಸ್. ಇಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ ಎಷ್ಟು ಪರ್ಚೇಸ್ ಆದ ಅಂತ ಅವ್ನು ಹೇಳಿ ಇಲ್ಲ, 80% ಅಲ್ಲಿ ಕೊಟ್ಟರೆ ಪರ್ಸೆಂಟ್ ನಮಗೆ ಈಸಿ, ಡೈರೆಕ್ಟ್ ಆಗಿ ವಿ ಕ್ಯಾನ್ ಡು. ಎಷ್ಟು ಶೇರ್ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಅದರಲ್ಲಿ ಹೇಳ್ತಾನೆ ಮತ್ತೆ 80% ಆಫ್ ದಿ ಶೇರ್ಸ್ ಪರ್ಚೇಸ್ ನಾವು 1 January 2007 at a cost of 4,25,000. ಎಷ್ಟು ರೇಟಿಗೆ ಪರ್ಚೇಸ್ ಮಾಡಿದ್ದಾರೆ? 4,25,000. ಈ 4,25,000 ಎಲ್ಲಿ ಸಿಗಬೇಕು? ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರಲೇ ಬೇಕು. ದಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st December is given. ಶೇರ್ ಕ್ಯಾಪಿಟಲ್ 100 days. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾನೆ, ಇರಲಿ, ನಮಗೇನು ಸಂತೋಷ. ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್, ಕ್ರೆಡಿಟರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮಿಷನರಿ, ಸ್ಟಾಕ್, ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ 4,25,000. 80% ಶೇರ್ ಅನ್ನು ಎಷ್ಟಕ್ಕೆ ಪರ್ಚೇಸ್? 4,25,000 is given in the problem, is given in the balance sheet. ಇನ್ವೆಸ್ಟ್ಮೆಂಟ್ ಆಯಿತು, ಡೆಟಾರ್ಸ್ ಬ್ಯಾಂಕ್. Following further informations is to be considered. Creditor of H Limited include 20,000 goods supplied on which he made a profit of 5,000. ಇಲ್ಲಿ ಒಂದೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಎರಡು ಪೆಟ್ಟು. ಒಂದು ಯಾವುದು? ಕ್ರೆಡಿಟಾರ್ಗೆ ಮ್ಯೂಚುವಲ್ ಆಗಿ 20,000, ಮತ್ತೆ he made a profit of 5,000. ಅದು ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್. ಡೈರೆಕ್ಟ್ ಆಗಿ ಕೊಡಿದ್ದಾನೆ. ಡೈರೆಕ್ಟ್ ಆಗಿ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ 20/120. ಇಲ್ಲಿ ಡೈರೆಕ್ಟ್ ಆಗಿ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್ ವಿಚ್ ಇಸ್ ಗಿವನ್. thereafter half of the goods still in the stock. ಆವಾಗ 5,000 ಪ್ರಾಫಿಟ್ ಮಾಡಿದ್ದಾರೆ. half of the goods still in the stock. ಆವಾಗ 5,000ದಲ್ಲಿ ನಾವು ಅನ್ರಿಯಲೈಸ್ ಪ್ರಾಫಿಟ್ ಇಂದ ತೆಗಬೇಕಾದ್ದು ಬರೇ ಹಾಫ್. ಜನರಲ್ ರಿಸರ್ವ್ ಆಫ್ ಎಸ್ ಲಿಮಿಟೆಡ್ represents on 1st January 2017. 1st January 2017 ಪರ್ಚೇಸ್ ಆದವು 1st January 2017. ಸೊ ಜನರಲ್ ರಿಸರ್ವ್ ಎಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೋ ಅದು ಎಲ್ಲನೂ ಸಹ 1st January ಯದ್ದೇ. ಅದರ ಅರ್ಥ ದಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಮತ್ತೆ ದಿ ಪ್ರಾಫಿಟ್ ಅಂಡ್ ಲಾಸ್ ಆಸ್ ಆನ್ 1st January 50,000. ಪ್ರಾಫಿಟ್ ಅಂಡ್ ಲಾಸ್ 50,000. ಬ್ಯಾಲೆನ್ಸ್ ಏನಾಗುತ್ತೆ? ಪೋಸ್ಟ್ ಆಗುತ್ತೆ. ನಾವು out of which 50,000, out of which he dividend at 10% was paid for the year. ನಾನು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಮಾಡುವಾಗ ಡಿವಿಡೆಂಡ್ ಅಡ್ಜಸ್ಟ್ಮೆಂಟ್ ಅನ್ನು ನಾನು ಇವಾಗ ತಗೊಳ್ಳೋದಿಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಕೊನೆಗೆ ಇದೇ ಪ್ರಾಬ್ಲಮ್ ಅನ್ನು ಕೊನೆಗೆ ಮಾಡ್ತೀನಿ ವಿತ್ ಡಿವಿಡೆಂಡ್. ಇವಾಗ ನಾನು ವಿದೌಟ್ ಡಿವಿಡೆಂಡ್ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ವಿತ್ ಡಿವಿಡೆಂಡ್ ಅಡ್ಜಸ್ಟ್ಮೆಂಟ್ ಇನ್ನೊಂದ್ಸಲ ಮಾಡ್ತೀನಿ ನಾನು ಕೊನೆಗೆ. ಐ ವಿಲ್ ವರ್ಕ್ಔಟ್ ಇನ್ ಫ್ಯೂಚರ್. ಯಾಕಂದರೆ ಬಿಗಿನಿಂಗ್ ಪ್ರಾಬ್ಲಮಲ್ಲಿ ನಾನು ಡಿವಿಡೆಂಡ್ ಮಾಡಿಬಿಟ್ರೆ ಎಲ್ಲರಿಗೂ ಕನ್ಫ್ಯೂಷನು ಆಗಲೂಬಹುದು. ಆ ಕಾರಣದಿಂದಾಗಿ ದಟ್ ಗುಡ್ ಅಡ್ಜಸ್ಟ್ಮೆಂಟ್ ಐ ವಿಲ್ ಡೂ ಲೇಟರ್ ಆನ್. ಇವಾಗ ಆ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ಈ ಸಪೋಸ್ ಟು ವರ್ಕ್ಔಟ್. ಗೊತ್ತಾಯ್ತಲ್ವಾ? ನಾ ಫಸ್ಟ್ ಸ್ಟೆಪ್ ಐ ಡನ್ ಕ್ಯಾಲ್ಕುಲೇಷನ್ ಆಫ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಇಂಟ್ರೆಸ್ಟ್ ರೇಷಿಯೋ. ನೆಕ್ಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಪ್ರಾಫಿಟ್ ಆ್ಯಂಡ್ ರಿಸರ್ವ್. ಇದನ್ನು ಮಾಡುವಾಗ ಶುಡ್ ಹ್ಯಾವ್ ಪ್ರೀ ಪೋಸ್ಟ್ ಟೋಟಲ್. First is profit and loss. The profit and loss in the balance sheet which is given here is 1,50,000. Out of that how much is free? 1 ಗೆ ಎಷ್ಟಿದೆ? ಪರ್ಚೇಸ್ ಆದ ದಿವಸ 1 ಗೆ which is given here 1/1/2017 is 50,000. ಇದು 50,000 ಫ್ರೀ ಆದರೆ
ಪೋಸ್ಟ್ ಎಷ್ಟಾಯಿತು 1 lakh ಪೋಸ್ಟ್ 1 lakh ಆಯಿತು ಪೋಸ್ಟ್ 1 lakh ಆಯಿತು ನೆಕ್ಸ್ಟ್ ಇದು ರಿಸರ್ವ್ ಟೋಟಲ್ ರಿಸರ್ವ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ 15,000 but he says in the last sentence entire reserve which belongs to 1/1/2017. Now in the last sentence which says entire reserve which belongs to 1st January 2017 1st January ಅಂತ ಹೇಳಿದ ಕಾರಣ ಪರ್ಚೇಸ್ ಆದ ದಿವಸನೇ ಅಂತ ಹೇಳಿದ ಕಾರಣ ಅದು ದಟ್ ಶುಡ್ ಬಿ ಕಂಪ್ಲೀಟ್ಲಿ ಫ್ರೀ 15,000 ಪೋಸ್ಟ್ ಏನಾಯಿತು ನಿಲ್ ಫ್ರೀ ಆಯಿತು post is nil he says the standing instruction completely next statement showing cost of minority interest statement showing minority interest ಮಾಡುವ ಮೊರೆ ತಗೊಳ್ಳಿರುವಂತದ್ದು minority interest on share capital what is share capital? You are supposed to take only the subsidiary company share capital is 2,50,000 into minority is 2/10. How much you get? 2/10 means 50,000. Second one, minority interest on total profit. Total profit is how much? 1,50,000 into 2/10 should be 30,000. Next, one more thing we are supposed to take minority interest on total reserve. What is the total reserve? Is 15,000 into 2/10 3,000. Now minority interest is over. How much you get? 83. ಈ ಪ್ರಾಬ್ಲಮ್ ನಾನು ಡಿವಿಡೆಂಟ್ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡಿದ್ದೀನಿ ಡಿವಿಡೆಂಟ್ ಇನ್ಕ್ಲೂಡ್ ಮಾಡಿ ಮತ್ತೆ ಕೊನೆ ಮಾಡಿಸ್ತೀನಿ ನಾನು now we found the minority interest next we are supposed to calculate cost of statement showing cost of control statement showing cost of control statement showing cost of control. First we are supposed to take investment in shares. Balance sheet ಅಲ್ಲಿ liability side ಅಲ್ಲಿ ಕೊಟ್ಟಿದ್ದಾರೆ ನೋಡಿ investment ಎಷ್ಟು 4,25,000 add goodwill ಇಲ್ಲಿ balance sheet ಅಲ್ಲಿ ಇಲ್ಲ ಆದ ಕಾರಣ ಇಲ್ಲ totally 4,25,000 add majority interest on share capital ಅಂದ್ರೆ we are supposed to take only the subsidiary companies share capital 2,50,000 into majority should take 8/10 that should be 2 lakhs majority interest on pre-profit ಎಷ್ಟಿದೆ ಇಲ್ಲಿ 50,000 into 8/10 ಎಷ್ಟು 40,000 majority interest on pre-reserve ಎಷ್ಟಿದೆ 15,000 into 8/10 12,000. Do the total of this. How much you get? 2,52,000. How much you get? 1 lakh? 6,77,000. 6 lakh minus 1 lakh. 1,73,000.
1,73,000. ಇಲ್ಲಿ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದರೆ we call it as good will. Here also there is unrealized profit on stock. Unrealized profit on stock. Now calculation of unrealized profit on stock. Unrealized profit on stock. ಅವನು ಹೇಳ್ತಾನೆ ಫಸ್ಟ್ ಎಷ್ಟು ಕ್ರೆಡಿಟಾರ್ ಇನ್ ಗೂಡ್ಸ್ 20,000 goods purchased from S Limited, ಅದು ಮ್ಯೂಚುವಲ್ ಆಗಿ ಆಯಿತು. ವಿಚ್ ಇನ್ ಗೂಡ್ಸ್ ಹಿ ಮೇಡ್ ಎ ಪ್ರಾಫಿಟ್ ಆಫ್ 5,000. ಸೊ ಸ್ಟಾಕಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ 5,000. ಬಟ್ ನೆಕ್ಸ್ಟ್ ಎಸ್ಟಿಮೇಟ್ ಅಲ್ಲಿ ಹೇಳ್ತಾನೆ ಹಾಫ್ ಆಫ್ ದಿ ಗೂಡ್ಸ್ ಸ್ಟಿಲ್ ಇನ್ ದಿ ಸ್ಟಾಕ್. ಆವಾಗ ನಾವು ತೆಗಬೇಕಾದ್ರೆ ಓನ್ಲಿ ಹಾಫ್, ದಟ್ ಈಸ್ 2,500 as unrealized profit on stock. Unrealized profit on stock. Now we are supposed to prepare a consolidated balance sheet. We are supposed to prepare a consolidated balance sheet. Now consolidated balance sheet. Consolidated balance sheet. Liability side, asset side. First one is fixed asset. Fixed asset ಅಂತ ಹೇಳಿದ್ರೆ first one we found one fixed asset here. What is that fixed asset we found? Cost of control ಅಲ್ಲಿ ಮಾಡಿದ್ವಿ. What we found? Good will. Previous one negative ಬಂದಿತ್ತು, ಅದು ಕ್ಯಾಪಿಟಲ್, ಇಲ್ಲಿ ಪಾಸಿಟಿವ್ ಬಂತು, ಆದ ಕಾರಣ ಗುಡ್ ವಿಲ್. ದಟ್ ಗುಡ್ ವಿಲ್ ಶುಡ್ ಬಿ ಎಂಟರ್ಡ್ ಫಸ್ಟ್ ಹಿಯರ್. ಗುಡ್ ವಿಲ್. How much you found? 1,73,000. Thereafter, one by one asset you should take. Land and buildings should be 4 lakh plus 4,65,000 plus 1,85,000. How much you get? 6,50,000. ಅದಾದ್ಮೇಲೆ plant and machinery. Do the total of that too. 1,50,000 plus 9,000. 2,59,000. Thereafter, stock is there. Stock next ಇದರಲ್ಲಿ ಬರುತ್ತೆ. Next investment format ಅಲ್ಲಿ. Investment ಇದೆ ಇಲ್ಲಿ, ಬಟ್ ಅದನ್ನ ತಗೊಳ್ಳಿಕ್ಕಿಲ್ಲ, investment ತಗೊಂಡ ಆಗಿದೆ. Current assets. Current assets ಗಳಲ್ಲಿ ಒಂದೊಂದಾಗಿ ಬರೀತಾ ಹೋಗಿ. Stock. We are supposed to write inner column total how much you get? 1,55,000 plus 70,800. How much you get? 1,55,000 plus 70,800. How much you get? 2,25,000. Inner column write down. How much you get? 70? 2,25,800. 2,25,800. There is one adjustment. Unrealized profit is found. That should be deducted less unrealized profit on stock. Unrealized profit on stock. What is unrealized profit on stock we found in this case? 2,500. 2,500. Deduct and write out a column. 2,23,300. 2,23,300. Thereafter, there is a debtors. Inner column keep it debtor. Total is supposed to write 1,20,000 plus 62. That is 1,87,000. 1,87,700. Total how much? 1,87,700. 1,20,000 plus 60. 1,80,000. 1,82,700. But the first time you spend, there is a mutual owing on creditors. Creditor ಬಂದ್ರೆ debtor ಬರಬೇಕು, less mutual owings. That is 20,000 ಅಂತ ಹೇಳ್ತಾನೆ. Mutual owings 20,000. So that is 1,62,700. ಇದನ್ನ creditor ಮೈನಸ್ ಮಾಡಬೇಕು. ಈ unrealized profit ಅನ್ನ profit ಇಂದ ಮೈನಸ್ ಮಾಡಬೇಕು. Next one more thing is left, that is called as a bank. Total is supposed to write how much you get? 1,57,500. Coming to the liability side, first one, share capital.
ಫಸ್ಟ್ ಈಕ್ವಿಟಿ ಶೇರ್ಸ್ ಆಫ್ 10 each. ಇಲ್ಲಿ ಸಬ್ಸಿಡಿ ತಗೊಳ್ಳಿಕ್ಕಿಲ್ಲ, ಅದು ಅಡ್ಜಸ್ಟ್ಮೆಂಟ್ ತಗೊಂಡಾಯ್ತು, ಬರೀ ಹೋಲ್ಡಿಂಗ್ ಇದ್ದು 5 lakhs. ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ is given. Yes, you supposed to write preference shares of 100 each, that is given 2 lakh. ಮತ್ತೊಂದು ಕಂಪನಿ ಕೊಡಲೇ ಇಲ್ಲ, 2 lakh fully you should take. Thereafter reserves and surplus ಫಾರ್ಮೆಟ್ ಅಲ್ಲಿ ಅದನ್ನು ಬರೆಯುವಾಗ ಫಸ್ಟ್ ರಿಸರ್ವ್ಸ್ ಜನರಲ್ ರಿಸರ್ವ್ಸ್ 15,000 ಅಡ್ಜಸ್ಟ್ಮೆಂಟ್ ತಗೊಂಡಾಯ್ತು. ಇದರಲ್ಲಿ ತಗೋಬೇಕಾದ್ರು 3,50,000 ಆ್ಯಡ್ ಮೆಜಾರಿಟಿ ಪೋಸ್ಟ್. ಇಲ್ಲಿ ಪೋಸ್ಟ್ ಇಲ್ಲ, ಮೆಜಾರಿಟಿ ಪೋಸ್ಟು ಇಲ್ಲ, ಆದ ಕಾರಣ ಡೈರೆಕ್ಟ್ಲಿ 3,50,000 ಔಟರ್ ಕಾಲಮ್. ಅದಾದ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್. ಸೆಕೆಂಡ್ ಕಂಪನಿ ನಾವು ಅಡ್ಜಸ್ಟ್ಮೆಂಟ್ ತಗೊಂಡಾಯ್ತು, ಫಸ್ಟ್ ಕಂಪನಿ ಮಾತ್ರ ತಗೊಳ್ಳಿಕ್ಕೆ 3 lakh ಆ್ಯಡ್ ಮೆಜಾರಿಟಿ ಪೋಸ್ಟ್. ಮೆಜಾರಿಟಿ ಪೋಸ್ಟ್ ಎಷ್ಟು ಪೋಸ್ಟ್ ಎಷ್ಟಿದೆ? 50,000 ಅಂತ 1 lakh ಅಲ್ಲ, 50,000 1 lakh ಇಸ್ ಪೋಸ್ಟ್ ಅಲ್ವಾ, ಅಲ್ಲಿ ಮಾಡಿದೀವಲ್ವಾ ಸೆಕೆಂಡ್ ಪಾರ್ಟ್ ಅಲ್ಲಿ. 1 lakh is port. What is the majority? What is the majority ratio? 8/10. 80,000. Do the total, keep it out of inner column only. 3,80,000 less. ಇಲ್ಲಿ ಸ್ಟಾಕ್ ಇಂದ ಮೈನಸ್ ಮಾಡಿದ್ವಲ್ಲ, ಅದನ್ನ ಇಲ್ಲಿ ಮೈನಸ್ ಮಾಡಬೇಕು. ಲೆಸ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಸ್ಟಾಕ್ 2,500 minus and write out of column. How much you get? 3,77,500. ಅದಾದ್ಮೇಲೆ secured loan is nil, unsecured loan is nil, current liability ಅದಕ್ಕೆ ಒಂದಿದೆ, creditors. Total you are supposed to take 70 plus 65, that is 1,35,000. Sir, 3,77,500. ಅಲ್ಲ ಸರ್, 3,77,500. Now, creditor 1,35,000 less mutual owings. There is a mutual owings in this problem. Here is debtor ಎಷ್ಟು ಮೈನಸ್ ಮಾಡಿದ್ವಿ ಅದನ್ನು ಮೈನಸ್ ಮಾಡಲಿಕ್ಕೆ 20,000 outer column 1,15,000. Last one is you are supposed to write minority interest. How much you found minority interest? ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ ಸೆಕೆಂಡ್ ಸ್ಟೆಪ್ ಅಲ್ಲಿ. ಎಷ್ಟು 83,000. Everything is over. Do the total of this. That will get match each other. One minute. Now is over. Now one thing you keep in your mind. Question number 9. You are supposed to work out in the home. ಓದ್ಬಿಡ್ತೀನಿ. Following are the information. You are required to prepare a consolidated balance sheet as on 31st December 2018. ಇಲ್ಲಿ ಕರ್ನಾಟಕ ಲಿಮಿಟೆಡ್ ಮತ್ತು ಬ್ಯಾಂಗ್ಳೂರ್ ಲಿಮಿಟೆಡ್. ಇಲ್ಲಿ ಈಕ್ವಿಟಿ ಶೇರ್ಸ್ 5 lakh 2 lakh, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ, ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ಬರೆದ್ರೆ ಆಯ್ತು ಇಲ್ಲಿ ಸೆಕ್ಯೂರ್ಡ್ ಲೋನ್ ಅಂತ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸೆಕ್ಯೂರ್ಡ್ ಲೋನ್ ಡೈರೆಕ್ಟ್ ಆಗಿ ಬರೆಯೋದು ಸೆಕ್ಯೂರ್ಡ್ ಲೋನ್. ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ ಇಲ್ಲಿ ಡೈರೆಕ್ಟ್ ಆಗಿ ಅನ್ಸೆಕ್ಯೂರ್ಡ್ ಲೋನ್ ಅಲ್ಲಿ ಬರೆಯೋದು. ಮತ್ತೆ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಬಿಲ್ಸ್ ಪೇಬಲ್ ಆಸ್ ಯೂಶುವಲ್ ಇಲ್ಲೇ ಬರೆದ್ರೆ ಆಯಿತು. ಅದಾದಮೇಲೆ ಗುಡ್ ವಿಲ್ ಮಾತ್ರ ನೆನಪಿಟ್ಕೋಬೇಕು. ದಟ್ ಶುಡ್ ಬಿ ಕನ್ಸಿಡರ್ಡ್ ಎಟ್ ದ ಟೈಮ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್. ಮತ್ತು ಮಿಷನರೀಸ್ ಬಿಲ್ಡಿಂಗ್ಸ್ ನಂಬರ್ ಆಫ್ ಶೇರ್ ಪರ್ಚೇಸ್ 16,000 ಶೇರ್ಸ್ ಮತ್ತೆ ಎಲ್ಲ ಸೇಮ್ ಆಗಿ ಇದೆ. ದೆರ್ ಇಸ್ ನೋ ಡಿಫಿಕಲ್ಟಿ ಹಿಯರ್. ಅದಾದಮೇಲೆ ಬಿಲ್ಸ್ ಪೇಬಲ್ಗೂ ಮ್ಯೂಚುವಲ್ ಓಯಿಂಗ್ಸ್ ಕೊಟ್ಟಿದ್ದಾರೆ 10,000 ವಿಚ್ ಇಸ್ ಡಿಸ್ಕೌಂಟೆಡ್ 5,000 ಅಂತ ಕೊಟ್ಟರೆ 10,000 5,000 ಮೈನಸ್ ಮಾಡಿ 5,000 ಮಾತ್ರ ತಗೊಳ್ಳಿಕ್ಕೆ 5,000 ಮಾತ್ರ ತಗೊಳ್ಳಿಕ್ಕೆ. ಸನ್ರೇ ಕ್ರೆಡಿಟ್ 20,000, ಕ್ಲೋಸಿಂಗ್ ಸ್ಟಾಕ್ ಮತ್ತೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಸೇಮ್ ಆಗಿ ಇದೆ. ಓಕೆ, ಥ್ಯಾಂಕ್ ಯು.